ನಮಸ್ಕಾರ ಪ್ರಿಯ ಕರ್ನಾಟಕ ಜನತೆಗೆ ಚೇತಕ್ ಟಿವಿಗೆ ಸ್ವಾಗತ. ರೋಣಪಟ್ಟಣದ ತಾಲೂಕಾಡಳಿತ ಕಚೇರಿ ಸಭಾಂಗಣದಲ್ಲಿ ಸೆಪ್ಟೆಂಬರ್ 5ರಂದು ನಡೆಯಲಿರುವ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತ ತಾಲೂಕಿನ ಎಲ್ಲ ಆಡಳಿತ ಅಧಿಕಾರಿಗಳನ್ನ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಕಾರ್ಯಕ್ರಮಕ್ಕೆ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ತಪ್ಪದೇ ಎಲ್ಲರೂ ಹಾಜರಾಗಬೇಕು ಹಾಗೂ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ರೂಪಿಸಬೇಕು ಎಂದು ಖನಿಜ ನಿಗಮದ ಅಧ್ಯಕ್ಷರಾದ ಹಾಗೂ ರೋಣ ಮತಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಹೇಳಿದರು. ಪಟ್ಟಣದ ಗುರು ಭವನದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರ ಸಂಘದ ವತಿಯಿಂದ ಸೆಪ್ಟೆಂಬರ್ 5ರಂದು ನಡೆಯಲಿರುವ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲು ಸಂಪನ್ಮೂಲ ವ್ಯಕ್ತಿಯನ್ನ ಕರೆಸಬೇಕು. ಯಾರ ಒತ್ತಡಕ್ಕೆ ಮಣಿಯದೆ ಸರಿಯಾದ ಮಾರ್ಗದರ್ಶನದಿಂದ ಕಾರ್ಯಕ್ರಮ ನಡೆಸಬೇಕು ಮತ್ತು ತಾಲೂಕಾ ಉತ್ತಮ ಶಿಕ್ಷಕನನ್ನ ಆಯ್ಕೆ ಮಾಡಬೇಕು. ಆಯ್ಕೆ ಪಾರದರ್ಶಕತೆ ಇರಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರುದ್ರಪ್ಪ ಹೊರಳಿ ಮಾತನಾಡಿ, ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸವಿಸ್ತಾರವಾಗಿ ಮತ್ತು ಅಚ್ಚುಕಟ್ಟಾದ ಶಿಸ್ತು ಪಾಲನೆಯ ನಿಯಮಗಳ ಬಗ್ಗೆ ಮಾತನಾಡಿದರು. ಈ ಸಭೆಯಲ್ಲಿ ಗಜೇಂದ್ರಗಡ ತಹಶೀಲ್ದಾರ ಕಿರಣ್ ಕುಮಾರ್ ಕುಲಕರ್ಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಹೊರಳಿ, ಯೂಸುಫ್ ಇಟಗಿ, ಮೀನಾಕ್ಷಿ ಹಕಾರಿ, ಮುತ್ತು ಮೆಣಸಿನಕಾಯಿ, ಮಹೇಶ್ ಕುರಿ, ವೈಡಿ ಗಾನಿಗೇರ್, ಎಸ್ಬಿ ದಾನಪ್ಪ ಗೌಡ್, ವೀರೇಶ್ ಸಂಗಳ್, ರಮೇಶ್ ಹೊಸ್ಮನಿ, ಎಲ್ಆರ್ ನಾಯ್ಕರ್, ಗಿರೀಶ್ ಹೊಸೂರ್, ಚಂದ್ರಶೇಖರ್ ಕೇಸರಿ, ಶ್ರೀಕಾಂತ್ ಕವಿ, ವಿರೂಪಾಕ್ಷಯ್ಯ ಹಿರೇಮಠ್, ಬಿಪಿ ಕರಡಿ, ಗೀತಾ ಆಲೂರ್, ಕ್ಯಾತನ್ ಗೌಡ್ರ ಮೇಡಮ್, ಎಂಎ ಪನಿಬಂದ್, ಶಿವಪುತ್ರಪ್ಪ ದೊಡ್ಮನಿ, ಎಸ್ಎಸ್ ನೀಲಗುನ್, ಗುಳ್ಳೇತ್ ಸರ್ ಸೇರಿದಂತೆ ರೋಣ ಹಾಗೂ ಗಜೇಂದ್ರಗಡ ತಾಲೂಕು ಮಟ್ಟದ ಅಧಿಕಾರಿಗಳು, ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಹಾಜರಿದ್ದರು. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಸದಾ ನಿಮ್ಮೊಂದಿಗೆ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸದಾ ಚೇತಕ್ ಟಿವಿ. ಕ್ಯಾಮರಾಮ್ಯಾನ್ ವೀರಣ್ಣ ಸಂಗಳದ ಜೊತೆ ವರದಿ ಮಂಜು ಹೂವಿನಹಾಳ್, ಗದಗ ಜಿಲ್ಲಾ ವರದಿಗಾರರು.